Hi guys, money is not everything, but everything needs money. Good morning. Welcome back to my channel. ಗೈಸ್ ಲಾಸ್ಟ್ ವ್ಲಾಗಲ್ಲಿ ನಾನು ಬಾಯ್ ಹೇಳಲಿಲ್ಲ, ಅಂದರೆ ಗುಡ್ ನೈಟ್ ಹೇಳಲಿಲ್ಲ. ಬಿಕಾಸ್ ನನಗೆ ತುಂಬ ಹುಷಾರಿರಲಿಲ್ಲ ಗೈಸ್. ಅಂದರೆ ಒಂಥರ ಸುಸ್ತಾಗ್ತಾಯಿತ್ತು, ತಲೆ ಎಲ್ಲ ಒಂಥರ ಆಗ್ತಾಯಿತ್ತು. ಬಂದು ಟ್ಯಾಬ್ಲೆಟ್ಸ್ ತೊಗೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಗೈಸ್. ಇದು ರೂಪಕ್ಕೆ ಕೊಡಿಸಿದ್ದು ಫಾರ್ ಮೈ ಬರ್ತ್ಡೇ. ದಿಸ್ ಇಸ್ ಮೈ ಬರ್ತ್ಡೇ ಗಿಫ್ಟ್. ಆ್ಯಕ್ಚುಲಿ ಇದು ಒಂದ್ಸಲ ಹಾಕಿ ವಾಶ್ ಮಾಡಿದೆ, ಬಿಕಾಸ್ ಕಾಟನ್ ಅಲ್ವಾ ಅಂತ. ಈ ಥ್ರೆಡ್ ಇತ್ತು, ಇಲ್ಲಿ ಕೊಟ್ಟಿದ್ರು, ಕ್ಯೂಟಾಗಿತ್ತು. ಇದು ನೋಡಿ ಕಿತ್ತೋಗಿದೆ, ಒಂದು ಕಿತ್ತೋಗಿತ್ತು, ಇದು ಒಂದು. ಅದಕ್ಕೆ ಇನ್ನೊಂದು ನಾನೇ ಕಟ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ರೂಪಕ್ಕ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ನನಗೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಚೆನ್ನಾಗಿದೆ ಡ್ರೆಸ್ ಅಂತ. ಗೈಸ್ ಕಾಫಿ ಆಯಿತಾ? ನನ್ನ ಕಾಫಿ ಆಯಿತು, ಮಿಲ್ಕ್ ಕಾಫಿ ತೊಗೊಂಡೆ. ಗೈಸ್ ಏನು ಇದು ಅಂದರೆ ವೆದರ್ ಇವಾಗ ನನಗೆ ಬೆಳಗ್ಗೆ ಹೋಗೋಕೆ ಆಫೀಸಿಗೆ ಹೋಗೋಕೆ ತುಂಬ ಕಷ್ಟ ಆಗುತ್ತೆ ಮಳೆ ಟೈಮ್ನಲ್ಲಿ. ಬಿಕಾಸ್ ಗಾಡಿನಲ್ಲಿ ಹೋಗೋದಲ್ವಾ, ಮಳೆ ಬಂದರೆ ನಾನು ಹೋಗೋಕ್ಕಾಗಲ್ಲ. ಆಲ್ರೆಡಿ ಒಂದು ಸ್ವಲ್ಪ ಲೈಟಾಗಿ ಬೀಳ್ತಾ ಇದೆ ಮಳೆ. ನಿಮಗೆ ಇದರಲ್ಲಿ ಲೈಟಿಂಗ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಹೇಗಿದೆ ವೆದರ್ ಅಂತ. ಇವತ್ತು ನೋಡಿ ಒಂದು ಸ್ವಲ್ಪ ಮೋಡ ಥರ ಇದೆ ಬೆಳಗ್ಗೆ. ಬಟ್ ಬ್ಯಾಂಗ್ಳೂರಲ್ಲಿ ಈ ಥರ ಎಲ್ಲ ಇರಲ್ಲ ಗೈಸ್. ಇಲ್ಲಿ ಕುಂಬ್ಳಗೂಡ್ವರೆಗೂ ಹೋಗೋವರೆಗೂ ಸ್ವಲ್ಪ ಈ ಥರ ಇರುತ್ತೆ. ಆಮೇಲೆ ನಾರ್ಮಲ್ ಟೆಂಪ್ರೇಚರ್, ಅಂದರೆ ನಾರ್ಮಲ್ ವೆದರ್. ನಿಮ್ಮೂರ ಕಡೆ ಎಲ್ಲ ಹೇಗಿದೆ ಗೈಸ್? ಎಲ್ಲರೂ ಹೇಗಿದ್ದೀರಾ? ಸೋ ಸಾರಿ, ನಂದು ಎಕ್ಸ್ಕ್ಯೂಸ್ ಮೀ, ಸ್ಕಿಪ್ ಆಗ್ತಾ ಇದೆ ಬ್ಲಾಗ್ಸು ಗೈಸ್. ಇನ್ನೊಂದೇನು ಗೊತ್ತಾ, ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ, ಇವಾಗ ಡೈಲಿ ಲೈಟ್ ಸ್ವಲ್ಪ ಫ್ಲಿಕ್ಕರ್ ಆಗ್ತಾ ಇದೆ. ಯಾಕೆ ಗೈಸ್? ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಇದೆ, ಹೌದು. ಬಟ್ ಅದೇ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇವಾಗ ಎಕ್ಸಾಂಪಲ್ ಇವತ್ತಿನ ವಿಡಿಯೋ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ, ಆಯಿತಾ? ಸೊ ನಾಳೆ ನೆನ್ನೆ ವಿಡಿಯೋ ಚೆನ್ನಾಗಿ ಓಡ್ತಾ ಇರುತ್ತೆ, ಓಕೆನಾ? ಸೊ ನಾನು ಇವತ್ತು ನಾರ್ಮಲ್ ಇನ್ನೊಂದು ಯಾವುದೋ ವ್ಲಾಗ್ ಹಾಕ್ತೀನಿ ಅಂದ್ಕೊಳ್ಳಿ. ಸೊ ಅವಾಗ ಅದು ನೆನ್ನೆದು ಬಿಟ್ಬಿಟ್ಟು ಇವತ್ತಿನ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಥರ ಒಳ್ಳೊಳ್ಳೆ ವೀಡಿಯೋಸ್ ಪುಷ್ ಆಗಲ್ಲ. ಸೊ ಅದನ್ನು ನಾನು ನೋಡಿದೆ, ಬಟ್ ನಾನು ಕನ್ಫ್ಯೂಸ್ ಆಗ್ತಾ ಇದೆ. ಅಂದರೆ ಆಲ್ಟರ್ನೇಟಿವ್ ಡೇಸ್ ಹಾಕ್ಲಾ ಇಲ್ಲ ಅಂತ ಹೇಳಿದ್ರೆ ಡೈಲಿ ವ್ಲಾಗ್ ಹಾಕ್ಲಾ ಅಂತ. ಡೈಲಿ ವ್ಲಾಗ್ ಹಾಕೋದ್ರೆ ಅಡ್ವಾಂಟೇಜ್ ಇದೆ, ಅಂದರೆ ಅಂದರೆ ಏನು ಹೇಳ್ತಾರೆ, ಎಲ್ಲ ವೀಡಿಯೋನು ಪುಷ್ ಆಗ್ತಾ ಹೋಗುತ್ತೆ. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ, ಚೆನ್ನಾಗಿರೋ ವೀಡಿಯೋಸ್ ಇನ್ನೂ ಪುಷ್ ಆಗೋಕ್ಕೆ ಅದು ಅಂದರೆ ಬಿಡಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಬರ್ತಾ ಇರುತ್ತಲ್ಲ, ಸೊ ಬ್ಯಾಕ್ ಟು ಬ್ಯಾಕ್ ಅದನ್ನು ಪುಷ್ ಮಾಡ್ತಾ ಹೋಗುತ್ತೆ. ಸೊ ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ. ಯಾರಾದರೂ ದಯವಿಟ್ಟು ಹೆಲ್ಪ್ ಮಾಡಿ, ನೀವು ಕಾಮೆಂಟ್ ಮಾಡಿ, ಡೈಲಿ ಬ್ಲಾಗ್ ಬೇಕಾ ಇಲ್ಲ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಡೇಸ್ ಬೇಕಾ ಅಂತ. ಸೊ ನಾನು ಇವಾಗ ಪ್ಲ್ಯಾನ್ ಮಾಡ್ತಿರೋದಿನ ಆಲ್ಟರ್ನೇಟಿವ್ ಡೇಸ್ ಹಾಕೋಣ ಅಂತ. ಬಿಕಾಸ್ ಡೈಲಿ ಹಾಕಿದ್ರೆ ನಾನು ಹೇಳಿದ್ನಲ್ಲ, ಸೊ ಆ ಥರ ಆಗುತ್ತೆ. ಸೊ ಅದಕ್ಕೆ ನೋಡೋಣ ಗೈಸ್ ಏನು ಮಾಡೋದು ಅಂತ. ಸೊ ಇವಾಗ ಆಫೀಸಿಗೆ ಹೊರಡಬೇಕು ಗೈಸ್. ಲೇಟಾಗಿ ಅಂದರೆ ನಾನು 9:30 ಲೇಟ್ ಆಗ್ತಾಯಿದೆ ಆಫೀಸು. ಅವ್ರ ಹತ್ರ ಹೇಳ್ಸ್ಕೊಳೋದು ಬೇಡ, ಅದಕ್ಕೆ ಒಂಚೂರು ಬೇಗ ಬಿಟ್ಬಿಡೋಣ, ಮನೆಯೇ ಬೇಗ ಬಿಟ್ಬಿಡೋಣ ಅಲ್ವಾ. ಬಸ್ ಸಿಗೋದು ಲೇಟ್ ಆಗುತ್ತೆ ನನಗೆ. ಎಲ್ಲ ಬ್ಯಾಗೆಲ್ಲ ರೆಡಿ ಆಗಿದೆ ಗೈಸ್, ಅಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಜಸ್ಟ್ ಚಾರ್ಜರ್ ಮಾತ್ರ ಎತ್ತಿಟ್ಕೊಬೇಕಷ್ಟೆ. ಸೊ ಹೊರಡೋಣ. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ನಾನು ಆ್ಯಕ್ಚುಲಿ ಈ ವಿಡಿಯೋ ಕಂಟಿನ್ಯೂ ವಿಡಿಯೋ ಅಲ್ಲ, ಒಂದು ಟೂ ಡೇಸ್ದು ಲೇಟಾಗಿ ನಾನು ನೈಟ್ ಕ್ಲಿಪ್ ಆಗ್ತಾಯಿದ್ದೀನಿ ಗೈಸ್. ಏನಕ್ಕೆ ಅಂತ ಹೇಳಿದ್ರೆ, ಅವತ್ತು ನಾನು ನೈಟ್ ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತು, ಹುಷಾರಿರಲಿಲ್ಲ ಅಂತ. ಬರಬೇಕಾದ್ರೆ ಮಳ್ಳಲ್ಲಿ ನೆನ್ಕೊಂಡ್ಬಂದೆ ಅಲ್ವಾ, ಅಂದರೆ ಒಂದು ಸ್ವಲ್ಪ ಮಳ್ಳಲ್ಲಿ ನೆನ್ಬಿಟ್ಟೆ, ಅದಕ್ಕೆ ಹುಷಾರಿರಲಿಲ್ಲ, ಹಾಗೆ ಆ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಇದು 2 ಡೇಸ್ ಆದಮೇಲೆ ಈ ನೈಟ್ ಅಂದರೆ ಸಂಜೆ ಏನು ಬರುತ್ತೆ ಕ್ಲಿಪ್ಪು, ಅದನ್ನು ಹಾಕ್ಕೊತಾ ಇದ್ದೀನಿ ಗೈಸ್. ಇನ್ನೊಂದೇನಂತ ಹೇಳಿದ್ರೆ, ನಾನು ಆಫೀಸ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಅಲ್ಲಿ ಒಂಥರ ಏನು ಹೇಳೋದು ಗೈಸ್, ನನಗಲ್ಲಿ ಹೋಗ್ಬೇಕಂತ ಅನಿಸ್ತಾ ಇಲ್ಲ. ನಾನು ಅದಕ್ಕೆ ಆಫೀಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕಾದ್ರೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿಬಿಡ್ತೀನಿ, ಬೇರೆ ಕಡೆ. ಅಂದರೆ ಸ್ವಲ್ಪ ದೂರ ಯಾವುದಾದ್ರೂ ಆಫೀಸ್ ಅನಿಸಿದ್ರೆ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಸುಮ್ಮನೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋ ಬದಲು ವೀಕೆಂಡ್ಸಲ್ಲಿ ಮನೆಗೆ ಬಂದು ಹೋಗೋದು ಅಂತ. ಆ ಥರ ನಾನು ಮನೆಗೆ ರೆಂಟಿಗೂ ನೋಡ್ತಾ ಇದ್ದೀನಿ, ಪಿ ಜಿಗೂ ನೋಡ್ತಾ ಇದ್ದೀನಿ ಗೈಸ್. ಪಿ ಜಿ ಏನಂತ ಹೇಳಿದ್ರೆ
18,000 ಹೇಳಿದ್ರು ಅವರು. ಶೇರಿಂಗ್ ಅಲ್ಲ, ನಾನು ಶೇರಿಂಗ್ ಅಲ್ಲ ಇರೋದಿಲ್ಲ, ನಾನು ಅದು ಎಷ್ಟೇ ಕಡಿಮೆ ಆದರೂ ಶೇರಿಂಗಲ್ಲಿ ಇರೋಲ್ಲ. ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಸಿಂಗಲಲ್ಲೇ ಇರಬೇಕಂತ ನನಗೆ ಪ್ರೈವಸಿ ಬೇಕು ನನಗೆ. ಸೊ ಮನೆಯಲ್ಲಿ ಏನೋ ಹೇಳಕ್ಕೆ ಬಂದೆ, 18,000 ಗೈಸ್. ಇದು ಒಂದು ಹೋಗಿದ್ದೆ 400 ರೂಪಾಯಿ ನೋಡ್ಕೊಂಡು ಬಂದ್ವಿ, 1 PG 18,000 ಇನ್ಕ್ಲೂಡಿಂಗ್ ಫುಡ್, ವಾಟ್ ಎವರ್, ವಾಷಿಂಗ್ ಮಿಷಿನ್ 24/7, ವೈಫೈ 24/7, ಸೆಕ್ಯೂರಿಟಿ ಮತ್ತು ಬಯೋಮೆಟ್ರಿಕ್ ಎಲ್ಲ ಇರುತ್ತೆ. ಸೊ ಅದು 18,000 ಹೇಳಿದ್ರು. ಆಯಿತು, ನನಗೆ ಸ್ಪೇಷಿಯಸ್ ಅನಿಸಿಲ್ಲ ಗೈಸ್. ಇಷ್ಟಿದೆ, ಇಲ್ಲಿ ಬೆಡ್ ಇದೆ, ಇದಿಷ್ಟೇ ಖಾಲಿ, ಇಲ್ಲಿ ವಾಶ್ರೂಮ್ ಇದೆ ಅಷ್ಟೇ, ಮತ್ತು ಡೋರ್ ಈ ಕಡೆ. ಸೊ ಹಿಂಗೆ ಹೋದೆ, ಇಲ್ಲಿ ಕೆಫೆಟೇರಿಯಾ ಅಂತೀನಿ, ಬ್ಯಾಲ್ಕನಿ, ಸ್ಟಡಿ ರೂಮ್ ಇದೆಲ್ಲ ಇಲ್ಲಿರುತ್ತೆ ಸಪ್ರೇಟು. ಸೊ ಆ ಥರ ನನಗೆ ಅದು ಸ್ಪೇಷಸ್ ಅಂತ ಅನಿಸಿಲ್ಲ, ಚೆನ್ನಾಗೂ ಅನಿಸಿಲ್ಲ ನನಗೆ. ಸೊ ಅದು ಬೇಡ ಅಂತ ಹೇಳಿಬಿಟ್ಟು ಆಮೇಲೆ ರೆಂಟಿಗೆ ನೋಡೋಣ ಅಂತ ರೆಂಟಿಗೆ ನೋಡ್ತಾ ಇದ್ದೀನಿ. ರೆಂಟಿಗೆ ಓಕೆ, ಬಟ್ ಖರ್ಚು ಜಾಸ್ತಿ ಆಗುತ್ತೆ ರೆಂಟಿಗೆ ಹೋದರೆ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಅಡ್ವಾನ್ಸ್ ಒಂದಿರುತ್ತೆ, ಅಡ್ವಾನ್ಸ್ ಕೇಳ್ತಾರೆ 2 lakhs 3 lakhs ಈ ಥರ ಎಲ್ಲ ಇದೆ ಬ್ಯಾಂಗ್ಳೂರ್ನಲ್ಲಿ. ಮತ್ತು ಒಂದು ಸ್ವಲ್ಪ ಇವಾಗ ರೆಂಟಿಗೆ ಹೋದರೆ ಫುಲ್ ಫರ್ನಿಷ್ಡ್ ಇರಲ್ಲ, ಎಲ್ಲನೂ ನಾವೇ ತೊಗೊಂಡು ಹೋಗ್ಬೇಕು, ಅದು ಒಂದು ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ನೋಡೋಣ, ನನಗೆ ಆಫೀಸ್ ಎಲ್ಲಿ ಸಿಗುತ್ತೆ, ಬೇರೆ ಕಂಪ್ನಿ ನಾನು ಟ್ರೈ ಮಾಡ್ತಾಯಿದ್ದೀನಿ, ಇನ್ನೂ ಟ್ರೈ ಮಾಡಿಲ್ಲ. ಇವತ್ತು ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದು ಆ ಕಂಪ್ನಿಗೆ ಹೋಗೋದು ಬೇಡ ಅಂತ. ಬೇರೆ ನಾಳೆಯಿಂದನೇ ಹೋಗಲ್ಲ ಗೈಸ್. ನಾನು ನೋಡ್ತೀನಿ, ಒಂದು 2-3 days ನೋಡ್ತೀನಿ, 2-3 days ಟೈಮ್ ತೊಗೊತೀನಿ. ನಾನು ಯಾವುದೇ ಆದ್ರೂ ಸಡನ್ನಾಗಿ ನಾನು ಡಿಸೈಡ್ ಮಾಡಲ್ಲ. 2-3 days ಟೈಮ್ ತೊಗೊಂಡು ಆಮೇಲೆ ಏನು ಅನಿಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಅದೇ ಯೋಚನೆ ಮಾಡಿ ಆಮೇಲೆ ಫೈನಲ್ ಡಿಸಿಷನ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಆಮೇಲೆ ತೊಗೊತೀನಿ. ಸೊ ಅದಕ್ಕೆ ಗೈಸ್ ನೋಡೋಣ ಏನು ಮಾಡೋದಂತ. ಆಫೀಸಿಗೆ ಹೋಗೋದಾ, ಅದೇ ಆಫೀಸಿಗೆ ನನಗೆ ಹೋಗ್ಬೇಕು ಅನಿಸ್ತಿಲ್ಲ, ಅದಕ್ಕೆ ಬೇರೆ ಕಂಪ್ನಿ ನೋಡೋಣ ಅಂತ ನೋಡ್ತೀನಿ, ಯಾವ ಏರಿಯಾನಲ್ಲಿ ಸಿಗುತ್ತೆ ಅಂತ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಾದರೆ ಓಕೆ, ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ, ಅಲ್ಲೇ ಸ್ಟೇ ಆಗಬೇಕು ಬ್ಯಾಂಗ್ಳೂರ್ನಲ್ಲೇ. ಸೊ ಇದು ನನ್ನ ಪ್ಲ್ಯಾನ್. ಏನು ಮಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ ನಮಗೂ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಕು ಅಂತ ಅನಿಸ್ತಾ ಇದೆ ನನಗೆ. ನನ್ನ ಟೈಮ್ ನಾನು ತೊಗೊಬೇಕು. ಇಲ್ಲಿ ಹೀಗೆ ಓಡಾಡ್ಕೊಂಡು ಮಾಡ್ಕೊಂಡಿದ್ರೆ ಆಗಲ್ಲ, ಏನಾದರೂ ಒಂದು ಮಾಡಬೇಕು. ಸೊ ಅದಕ್ಕೋಸ್ಕರ ನೋಡೋಣ, ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಏನು ಮಾಡೋದು ಅಂತ, ಏನು ಮಾಡ್ತೀನಿ ಅಂತ. ನೀವೆಲ್ಲ ಹೇಗಿರೋ ಗೈಸ್, ನಿಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಸ್ವಲ್ಪ ಗ್ರೋತ್ ಸೈಡ್ ನೋಡಿ ಗೈಸ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ದಿನ ಅದೇ ಕೆಲಸಕ್ಕೆ ಹೋಗೋದು ಬರೋದು, ಅದಷ್ಟೇ ಲೈಫ್ ಆಗಬಾರ್ದು. ಒಂದು ಸ್ವಲ್ಪ ಕರಿಯರ್ ಗ್ರೋತ್ ಅನ್ನೋದಿರಬೇಕು. ಮತ್ತು ನಿಮ್ಮ ಲೈಫ್ ಗ್ರೋತ್, ಕರಿಯರ್ ಗ್ರೋತ್, ಲೈಫ್ ಗ್ರೋತ್ ಎಲ್ಲನೂ ನೋಡಬೇಕು ನೀವು, ಎಲ್ಲದರಲ್ಲೂ ಅಷ್ಟೇ. ನಾನು ಬೆಳಗ್ಗೆನೇ ಒಂದು ಹೇಳಿದೆ, ನಾನು ಮನಿ ಈಸ್ ನಾಟ್ ಎವ್ರಿಥಿಂಗ್ ಬಟ್ ಎವ್ರಿಥಿಂಗ್ ನೀಡ್ಸ್ ಮನಿ. ಸೊ ಅದು ಎಷ್ಟು ಡೀಪ್ ಮೀನಿಂಗ್ ಇದೆ, ಅದರಲ್ಲಿ ತುಂಬಾ ಮೀನಿಂಗ್ ಇದೆ, ಅರ್ಥ ಮಾಡ್ಕೊಳ್ಳಿ ಅದನ್ನು. ಸೊ ಅದ್ರ ಮೇಲೆ ವರ್ಕ್ ಮಾಡಿ, ಓಕೆನಾ? ಏನಾದರೂ ಒಂದು ಇವಾಗ ಯಾವುದೂ ಇದು ಎಕ್ಸಾಂಪಲ್, ಇವಾಗ ಯೂಟ್ಯೂಬೇ ತೊಗೊತೀನಿ. ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಲೈಫ್ ಲಾಂಗು ನಾನು ಇದ್ದೇ ಇರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಇರಬಾರ್ದು ನನಗೆ. ಅಂತ ಹೇಳಿದ್ರೆ ಇವಾಗ ಇದ್ರಿಂದ ನಂಗೆ ಇನ್ಕಮ್ ಬಂದೇ ಬರುತ್ತೆ, 100% ಬರುತ್ತೆ ಅಂತ ಇದೊಂದನ್ನೇ ನಂಬ್ಕೊಂಡು ಮಾಡಿದ್ರೆ ಅದು ತಪ್ಪು. ಇರಬೇಕು ಅಂದರೆ ಏನು ಹೇಳ್ತಾರೆ, ಕಾನ್ಫಿಡೆನ್ಸ್ ಇರಬೇಕು, ಎಲ್ಲವೂ ಇರಬೇಕು, ಓಕೆ ದಟ್ ಇಸ್ ಸೆಕೆಂಡ್. ಬಟ್ 100% ಬಂದೇ ಬರುತ್ತೆ ಗುರು ಇದರಲ್ಲಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರಬಾರ್ದು. ಆವಾಗ ಎಲ್ಲದಕ್ಕೂ ಇವಾಗ ಎಕ್ಸಾಂಪಲ್ ಹೋಟೆಲ್ಸ್ ತಗೊಳ್ಳಿ, ಹೋಟೆಲ್ಸಿಗೆ ಕೊಡ್ತಾ ಇತ್ತು ಕೋವಿಡ್ ಟೈಮ್ನಲ್ಲಿ, ಎಲ್ಲ ಕೆಲಸಗಳು ಎಲ್ಲ ಸ್ಟಾಪ್ ಆಯಿತು. ಸೊ ಆ ಒಂದು ಇದರಲ್ಲಿ ಹೇಳ್ತಾ ಇರೋದು ನಾನು ಅಷ್ಟೇ, ಬೇರೆ ಯಾವುದೇ ಇಂಟೆನ್ಷನಿಂದ ಅಲ್ಲ. ಸೊ ಹಾಗೆ ಇವಾಗ ಲೈಫ್ ಲಾಂಗ್ ಇದೆ ನನಗೆ ಅಂತ ಅಂದ್ಕೊಂಡು ಅದನ್ನೇ ನಂಬ್ಕೊಂಡು ಅದ್ರ ಮೇಲೆ ಅದೊಂದೇ ಕೆಲಸ ಮಾಡಿದ್ರೆ ಆಗಲ್ಲ, ಬೇರೆ ಏನಾದರೂ ಮಾಡಬೇಕು. ಸೊ ಅದಕ್ಕೆ ಎಲ್ಲರೂ ಅದು ಸ್ವಲ್ಪ ಯೋಚನೆ ಮಾಡಿ, ಬೇರೆ ಕೆಲಸಕ್ಕೆ ಹೋಗೋದು ಬರೋದು ನೋ. ಸ್ಯಾಟರ್ಡೆ ಟೈಮ್ ಇರುತ್ತೆ, ಸಂಡೇ ಟೈಮ್ ಇರುತ್ತೆ, ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ. ಸಂಡೇದಾದರೂ ಓಕೆ, ಏನಾದರೂ ಒಂದು ಮಾಡಿ, ಅದರಿಂದ ನಿಮ್ಮ ಒಂದು ರ್ಯಾಷನ್ ಬಂದ್ರೂ ನಿಮ್ಗೆ ಎಷ್ಟೋ ಒಂದು ಇದಾಗುತ್ತೆ. ಸೊ ಆ ಥರ ಒಂದು ಲೈಫ್ ಗ್ರೋತನ್ನ ಅಳವಡಿಸ್ಕೊಳ್ಳಿ, ಯೋಚನೆ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಏನು ಮಾಡ್ಬೋದು ಅಂತ. ಏನಾದರೂ ಒಂದು ಸಿಗುತ್ತೆ ಗೈಸ್. ಆ್ಯಕ್ಚುಲಿ ಹೆಣ್ಮಕ್ಳಿಗಂತೂ ಸ್ವಲ್ಪ ಲಿಮಿಟೆಡೇ, ಜಾಸ್ತಿ ಆಪ್ಷನ್ಸ್ ಇರಲ್ಲ. ಬಟ್ ಬಾಯ್ಸಿಗೆ ದೇರ್ ಆರ್ ಮೆನಿ ವೇಸು ಅರ್ನ್ ಮಾಡೋಕ್ಕೆ, ದುಡ್ಡು ಅರ್ನ್ ಮಾಡೋಕ್ಕೆ. ನೀವು ಎಷ್ಟೊತ್ತಿಗೆ ಹೋದರೂ ಯಾರು ಕೇಳಲ್ಲ, ಎಷ್ಟೊತ್ತಿಗೆ ಬಂದರೂ ಯಾರು ಕೇಳಲ್ಲ. ಅಫ್ಕೋರ್ಸ್ ಕೇಳ್ತಾರೆ, ಬಟ್ ದುಡಿಯೋಕ್ಕೆ ಹೇಳ್ತಾರೋದು ನಾನು. ದುಡಿಯೋಕ್ಕೆ ನೀವೆಲ್ಲೋ ಹೋಗ್ತಾಯಿದ್ದೀನಿ, ಎಲ್ಲೋ ಬರ್ತೀನಿ ಅಂದರೆ ಯಾರೂ ಕ್ವೆಶ್ಚನ್ ಬಿಡೋಲ್ಲ, ನಿಮಗೆ ದುಡಿತಾ ಇದನ್ನು ಬಿಡೋಗುಣ ಅಂತ ಸುಮ್ಮನೆ ಆಗ್ತಾರೆ. ಬಟ್ ಹೆಣ್ಮಕ್ಳದ್ದು ಆ ಥರ ಅಲ್ಲ. ಸೊ ಅದಕ್ಕೆ ಗಂಡ್ಮಕ್ಳು ಮೇನ್, ಹೆಣ್ಮಕ್ಳದ್ದೇನು ಅವ್ರದ್ದು ಎಷ್ಟೇ ಓದಿದ್ರು ಏನೇ ಮಾಡೋದು ಒಂದಿಷ್ಟು ಏಜ್ ಅಂತ ಅಂದರೆ ಒಂದು ಟೈಮ್ ಇರುತ್ತೆ. ಸೊ ಅಲ್ಲಿವರೆಗೂ ಮಾತ್ರ ಅವ್ರು ವರ್ಕ್ ಮಾಡೋಕ್ಕೆ ಸಾಧ್ಯ. ಬಟ್ ಇವಾಗೆಲ್ಲ ಹೆಣ್ಮಕ್ಳು ಆ ಥರ ಮಾಡ್ತಾಯಿಲ್ಲ, ವರ್ಕ್ ಫ್ರಮ್ ಹೋಮ್ ಏನಿದೆ ಅದನ್ನು ಮಾಡೋದಿಲ್ಲ. ಏನಾದರೂ ಒಂದು ಇದ್ದೇ ಇರುತ್ತೆ, ಏನಾದರೂ ಒಂದು ದುಡಿತಾನೆ ಇರ್ತಾರೆ ಹೆಣ್ಮಕ್ಳು, ಇಂಡಿಪೆಂಡೆಂಟ್ ಆಗಿರ್ತಾರೆ ಇವಾಗ. ಬಟ್ ಗಂಡ್ಮಕ್ಳದ್ದು ಆ ಥರ ಅಲ್ಲ.
ಸೊ ಅದಕ್ಕೆ ಯೋಚನೆ ಮಾಡಿ ನನಗೂ ಒಂಚೂರು ಐಡಿಯಾಸ್ ಕೊಡಿ ಕಾಮೆಂಟ್ಸಲ್ಲಿ ಹೇಳಿ ಗೈಸ್. ಕಾಮೆಂಟಲ್ಲಿ ಯಾರೋ ಒಬ್ಬರು ಮಾಡಿದ್ದಾರೆ ನನಗೆ, ಇವಾಗ ನೆನಪಾಯಿತು. ಅವ್ರ ಹೆಸರು ಐ ಆಮ್ ಸೋ ಸಾರಿ, ನನ್ನ ಹೆಸರು ನೋಡಿಲ್ಲ, ಅದೇ ನೋಡಿದ್ದೀನಿ ಬಟ್ ನೆನಪಿಲ್ಲ. ಹನಿ ಶಾಲಿ ಸಮಥಿಂಗ್ ಗೈಸ್, ಐ ಆಮ್ ಸೋ ಸಾರಿ, ನಾನು ಹೇಳ್ತೀನಿ ಹೆಸರು ಏನಂತ. ಸೊ ಅವ್ರು ಕಾಮೆಂಟ್ ಮಾಡಿದ್ದಾರೆ. ಅವರು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ನನಗೆ. ಏನಂತ ಹೇಳಿದ್ರೆ, ಹೇರ್ ವಾಶ್ ಮಾಡಿ, ಹೇರ್ ಬ್ಲೋ ಡ್ರೈ ಮಾಡಿ, ಮತ್ತು ನಾನು ಆಯಿಲ್ ಹಚ್ಕೊಂಡು ಈ ಹಳೆಯ ಕಾಲದಲ್ಲಿ ಇದ್ರು ನೋಡಿ, ಬೊಟ್ಟಿಟ್ಕೊಂಡು ಸೆಂಟ್ರ್ ಕ್ರಾಫ್ ತೆಗೆದು ಈ ಥರ ಬ್ರೇಡ್ ಜಿಟ್ಟು ಎಣ್ಣದು ಹಳೇ ಕಾಲದ ಸ್ಯಾರಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಆ ಥರ ಒಂದು ವೀಡಿಯೋ ಮಾಡಿ ಅಂತ. ಅದನ್ನು ಮಾಡೇ ಮಾಡ್ತೀನಿ ನಾನು ಈ ವೀಕ್, ಇಲ್ಲ ನೆಕ್ಸ್ಟ್ ವೀಕ್ ಒಳಗಡೆ ನಾನು ಡೆಫಿನೆಟ್ಲಿ ಆ ವಿಡಿಯೋ ಮಾಡೇ ಮಾಡ್ತೀನಿ. ರೂಪಕ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನಾನು. ಸೊ ಆ ಥರ ನನಗೆ ಆ್ಯಕ್ಚುಲಿ ಅದು ನೋಡಿದ ತಕ್ಷಣ ವಾವ್ ಅನಿಸ್ತು ನನಗೆ. ಅವ್ರಿಗೆ ಸಾರಿ ಎಷ್ಟು ಇನ್ ಡೀಟೇಲಾಗಿ ಹಾಕಿದ್ದಾರೆ, ಸೆಂಟ್ರ್ ಕ್ರಾಫ್ ತೆಗೀರಿ, ಪ್ಯಾರಾಚೂಟ್ ಆಯಿಲ್ ಹಾಕಿ ಆ ಥರ ಎಲ್ಲ ಹೇಳಿದ್ದಾರೆ. ನಂಗೆ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಅನಿಸ್ತು. ನಿಜವಾಗ್ಲೂ ನನಗೆ ಒಂದು ಸ್ಫೂರ್ತಿಯಾಗಿ ಮಾಡ್ಬೇಕನ್ನಿಸ್ತು. ಸೊ ಅದನ್ನು ಮಾಡೇ ಮಾಡ್ತೀನಿ ನಾನು. ನಮ್ಮ ಅಜ್ಜಿ ಸೀರೆ ನಾನು ಕೇಳಿದ್ದೀನಿ ರೂಪಕ್ಕಾಗೆ. ನಮ್ಮ ಅಜ್ಜಿ ಸೀರೆ ಯಾವ್ದಾದ್ರು ಚೆನ್ನಾಗಿರೋದು ಕಲರ್, ರೆಡ್ ಕಲರ್ ಅಥವಾ ಗ್ರೀನ್ ಕಲರ್, ವಾಟ್ ಎವರ್ ಹಳೇ ಕಾಲದ ಸೀರೆ ಇರುತ್ತಲ್ಲ ಅದನ್ನ ಎತ್ತಿಡು ರೂಪಕ, ವಿಲ್ ಪ್ಲಾನ್ ಆನ್ ದಿಸ್ ಅಂತ ಹೇಳಿದ್ದೀನಿ. ಅವರು ಶಿ ಇಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಸೊ ಏನೋ ನಾನು ಮಾಡ್ಬೋದು ಅಂತ. ಸೊ ಅದಕ್ಕೆ ಗೈಸ್ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವಿಡಿಯೋ. ನಾನು ನೆಕ್ಸ್ಟ್ ವೀಕ್ ಇಲ್ಲ ಅದ್ರ ನೆಕ್ಸ್ಟ್ ವೀಕ್ ಒಳಗಡೆ ಡೆಫಿನೆಟ್ಲಿ ವಿಲ್ ಗೋನ ಪ್ಲ್ಯಾನ್. ಬಟ್ ನಾವು ಅದೇ ಫುಲ್ ಮೇಕಪ್ ಅಂದರೆ ಮೇಕಪ್ ಇರಬಾರ್ದು ಅದರಲ್ಲಿ, ಲೈಟ್ ಅಂದರೆ ಅವಾಗಿನ ಕಾಲದ ಗೊತ್ತಾ, ನಾನು ಹಾಕ್ತೀನಲ್ಲ ವಿಡಿಯೋ, ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಲುಕ್ ಅಂತ. ಸೊ ನಮಗೆ ಇವಾಗ ಒಂದು ಸ್ವಲ್ಪ ಜಾಗದ್ದು ಒಂಚೂರು ತಲೆ ಕೆಡ್ಸ್ಕೊಂಡು ಯಾವ ಜಾಗದಲ್ಲಿ ಮಾಡೋದು ಅಂತ. ಏನಕ್ಕೆ ಸ್ವಲ್ಪ ಅದು ಹಳ್ಳಿ ಸೊಗಡು ಅಂತ ಏನು ಹೇಳ್ತಾರೆ ಅದು ಬೇಕು ನಮಗೆ. ಹಳೆಯ ಮನೆ, ತೊಟ್ಟಿ ಮನೆ, ನಂಗೆ ಅದು ಸಕ್ಕತ್ ಇಷ್ಟ. ಸೊ ಆ ಥರ ಮನೆ ಆಗಲಿ, ಹಳ್ಳಿ ಆಗಲಿ, ತೋಟ ಆಗಲಿ, ಆ ಥರದ್ದು ಯಾವ ಅಂದರೆ ಪ್ಲೇಸ್, ಲೊಕೇಶನ್, ಯಾವ ಲೊಕೇಶನ್ ಅಂತ ಇನ್ನೂ ಚೂಸ್ ಮಾಡಿಲ್ಲ. ಅದಿನ್ನೂ ಸ್ಟಿಲ್ ಒಂದು ಡಿಸ್ಕಷನ್. ಸೊ ಅದು ಹೇಳ್ತೀನಿ ಗೈಸ್, ನನಗೆ ಅದು ಫುಲ್ ಖುಷಿ ನನಗೆ ಅದು ಮಾಡಬೇಕಂತ ಹೇಳಿದ್ರೆ. ಏನಕ್ಕೆ ಅವರಷ್ಟು ಟೈಮ್ ಕೊಟ್ಟು ಗೈಸ್ ಇಷ್ಟು ಉದ್ದ ಇದು ಕಾಮೆಂಟ್ ಮಾಡಿರೋದು, ಅವರು ಅಷ್ಟು ಟೈಮ್ ಕೊಟ್ಟು ಮಾಡಿದ್ದಾರೆ ಅಂದರೆ ಐ ಹ್ಯಾವ್ ಟು ರೆಸ್ಪೆಕ್ಟ್ ಅದನ್ನು. ಸೊ ಅದಕ್ಕೆ ನಾನು ಅದು ಮಾಡ್ತೀನಿ. ಮತ್ತು ನಂಗೆ ಇಷ್ಟ ಕೂಡ ಆಯ್ತದ ಅವ್ರು ಆ ಥರ ಹೇಳಿರೋದು ಮಾಡಿ ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಅದು ಒಂದು ಐಡಿಯಾ ಕೊಟ್ಟಿದ್ದಕ್ಕೆ. ನನ್ನನ್ನು ಆ ಲುಕ್ಕಲ್ಲಿ ನೋಡ್ಬೇಕಂತ ಮೆಸೇಜ್ ಮಾಡಿದರೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ನಾನು ಮಾಡೇ ಮಾಡ್ತೀನಿ ನೋಡಿ, ಓಕೆ. ನಾನು ಅದೇ ಒಂದು ವ್ಲಾಗ್ ಮಾಡ್ತೀನಿ ಗೈಸ್ ನಾನು. ಸೊ ನಿಮ್ಗೆ ಯಾರಿಗಾದ್ರೂ ಬೇರೆ ಥರ ಅಂದರೆ ಯಾವ ಸ್ಟೈಲ್ನಲ್ಲಿ ನಾನು ಸ್ಯಾರಿ ವಾಟ್ ಎವರ್ ಔಟ್ಫಿಟ್ಸ್ ನಿಮ್ಗೆ ಯಾವ ಥರ ಐಡಿಯಾಸ್ ಬರುತ್ತೆ ಅದನ್ನು ಹೇಳಿ, ನಾನು ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತೀನಿ. ಓಕೆ ನಾ ಗೈಸ್, ಇವತ್ತು ಆ್ಯಕ್ಚುಲಿ ಜಾಸ್ತಿ ಮಾತಾಡಿದ್ದೀನಿ ನಾನು ಗೈಸ್. ಇದು ಆ್ಯಕ್ನೆ ನಂಗೆ ಹೋಗ್ತಾನೆ ಇಲ್ಲ, ಇದು ಇನ್ನೂ ದಪ್ಪ ಆಗ್ತಾನೆ ಇದೆ ನನಗೆ. ಅದು ಒಂದೇ ಜಾಸ್ತಿ ಇದಾಗಿರೋದು ನನಗೆ. ಇದು ಓಕೆ ಇದ್ದಿಲ್ಲ, ಕಡಿಮೆ ಆಯಿತು, ಇದೇ ಜಾಸ್ತಿ. ಗೈಸ್ ಇವಾಗೇನು ಊಟ ಮಾಡಿಲ್ಲ, ಬಂದು ಫ್ರೆಶ್ ಅಪ್ ಆಗಿ ಇವಾಗ ಮಾಡೋದು. ಅದೇ ನಿಮ್ಗೆ ಹೇಳಲ್ಲ ಕಂಟಿನ್ಯೂ ವಿಡಿಯೋ ಅಲ್ಲ ಇದು, 2 days ಲೇಟ್ ಮಾಡಿರೋದು ಬಿಕಾಸ್ ಹುಷಾರಿರಲಿಲ್ಲ ಅದಕ್ಕೆ. ಗೈಸ್ ನನಗೆ ಇನ್ನೂ ಹುಷಾರಾಗಿಲ್ಲ, ನನಗೇನೋ ಒಂಥರ ತಲೆ ಸುತ್ತಾರೆ. ಹಾಸ್ಪಿಟಲಲ್ಲಿ ಸಿಕ್ಕಿಲ್ಲ ನನಗೆ ಡಾಕ್ಟರ್, ಅದಕ್ಕೆ ಬಂದುಬಿಟ್ಟೆ ನಾನು, ಹೋಗಿಲ್ಲ. ಒಂದು ಸ್ವಲ್ಪ ಉಪ್ಪಿನಕಾಯಿ ಅದು ಮಧ್ಯಾಹ್ನ ತಿಂದೆ ಅಲ್ಲ, ಉಪ್ಪಿನಕಾಯಿ ಇದು ತಿಂದೆ, ಹಾಗಾಗಿ ಪರವಾಗಿಲ್ಲ. ಇವಾಗಲೂ ಒಂಚೂರು ಅದ್ರಲ್ಲಿ ಹಾಕ್ಕೊಂಡು ತಿಂದ್ಬಿಟ್ರೆ ಐ ಆಮ್ ಕಂಪ್ಲೀಟ್ಲಿ ಓಕೆ. ಆ್ಯಕ್ಚುಲಿ ಒಂದು ಇಂಜೆಕ್ಷನ್ ತೊಗೊಂಡ್ಬಂದ್ಬಿಡೋಣ ಅಂತಿತ್ತು. ವಾಯ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇನ್ನೂ ಸ್ವಲ್ಪ ಕೋಲ್ಡ್ ಎಲ್ಲ ಹಾಗೇ ಇದೆ. ಅದಕ್ಕೆ ಗೈಸ್ ಮತ್ತು ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಮೇನ್ ಇದು ಬಿಕಾಸ್ ನೀವು ದುಡಿತಾ ಇರೋದು ಅದಕ್ಕೆ, ಕಷ್ಟಪಡ್ತಾ ಇರೋದು ಅದಕ್ಕೆ. ಸೊ ಅದಕ್ಕೆ ನಿಮ್ಮದಾಗಿರಿ ಎಲ್ಲರೂ, ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.